ಮುಂದೆ ಆಗಸ್ಟ್ ಸೆಪ್ಟೆಂಬರ್ಗೆ ಈ ಥರ ಹೋಗ್ಬಿಟ್ಟ ಫುಲ್ ಹೋಗ್ಬಿಟ್ಟಿತ್ತು. ಈಗ ಸದ್ದ ನವಂಬರ್ ಈ ಥರ ಕಾಯತಿ. ಇದು ಮಾರ್ಚ್ಗೆ ಬರ್ತಾವೆ ನೋಡ್ರಿ 1ನೇ ತಾರೀಕಿಗೆ, ಮಾರ್ಚ್ 1ನೇ ತಾರೀಕಿಗೆ. ಈಗ ಇದು 250 ಒಳಗೆ ಮಾರ್ಚ್ಗೆ ಎಷ್ಟು ಬರ್ತ ಕನಿಷ್ಠಪ್ಪ ಅಂದ್ರೆ ನಮ್ಗೊಂದು 800 ಡಾಗ್ ಬರ್ಬೋದು. 800? ಇದು 250 ಒಳಗೆ. ಈಗ ಏನ್ ರೆಡಿ ಆಗೈತಿ ಇಷ್ಟ್ರಾಗೆ? ಇದು ಎಷ್ಟು ಏನೂ ಬೇಕಾಗಿಲ್ಲ, ಒಂದು ಜಾಸ್ತಿ ಬೇಕಾಗಿಲ್ಲ. ಈ 250 ಒಳಗೆ 800 ಡಾಗ್ ಬರೋ ಸಾಧ್ಯತೆ ಅದ. ಇನ್ನು 250 ಅದು ಬೇರೆ ಅದ. ಈಗ ಏನಿಲ್ಲ, ಆವ್ರೇಜ್ ಬರೀ 2,000 ರೂಪಾಯಿ ಸಿಕ್ಕರೆ 14 ಲಕ್ಷ ಆಯ್ತು. 3,000 ಸಿಕ್ಕರೆ ಅದನ್ನ ರೇಟ್ ನಮ್ ಡಿಪೆಂಡ್ ನಮ್ಮ ಹಣೆ ಬರ ಅಂದಂಗ. ಅದಲ್ಲ, ನಾವು ರೇಟಿನ ಬಗ್ಗೆ ಕೋಶಿಶ್ ಮಾಡೋದಿಲ್ಲ. ಮೊದಲ ಏನ್ ಮಾಡ್ಕೋಬೇಕು, ನಮ್ಮ ಹೊಲದೊಳಗ ಮಾಲ್ ಬೆಳೆ ಕಲಿಬೇಕು ನಾವು. ಈಗ ನನ್ನ ಮನಸ್ಸಿನಿಂದ ಹೇಳ್ತೀನಿ ನಿಮ್ಗೆ, ಪೇಸ ಆಗ್ಬೇಕಂತ ಮೊದಲಿಂದ ಆಸೆ ಇತ್ತು, ಇಲ್ಲತ್ತಲ್ಲ. ಯಾಕಂದ್ರೆ ಪೇಸ ಆಗ್ಬೇಕಂತ ಆಸೆ ಇತ್ತು ನಂದು. ಮೂಲ ಬೇರೆ ಏನು ಬೇಕಾಗಿಲ್ಲ, ಪೇಸಬಿನ ಆಗ್ಬೇಕಂತ ಆಸೆ ಇತ್ತು. ಬೆಂಗಳೂರು ಅಂತಲ್ಲಿ ಬೇಡ, ಬೇರೆ ಹೊರ ರಾಜ್ಯದಾಗೂ ಎಲ್ಲಿ ಡ್ಯೂಟಿ ಆಗ್ತಾರಲ್ಲಿ ಹೋಗಬೇಕು. ಬೆಂಗಳೂರಿಗೆ ಬೇಡ, ಮುಂಬೈಗೆ ನಮ್ದು ನೌಕರಿ ಅಂತ ತಿಳ್ಕೊ. ತಾಯಿ ತಂದಿಲ್ಲಿ ಲಾಸಂಗಿ ಹೋಗ್ಬಿಟ್ಟು ಅಲ್ಲಿ ನೌಕರಿ ಮಾಡ್ತೀರಿ. 1 ಲಕ್ಷ ರೂಪಾಯಿ ಸಂಬಳ ಕೊಟ್ರಪ್ಪ ಅಂದ್ರೆ ನನಗೆ ಬರೋಟಲ್ಲ. ಇಲ್ಲಿ 4 ಲಕ್ಷ ಬರ್ಲತ್ತದ ಅಂದ್ರೂ ಇನ್ನೂ ಬೇಕತ್ತ, ಇನ್ನೂ ತಲೆ ಕೆಡ್ಸ್ಕೊ ಹೋಗ್ತಿದ್ದೇವೆ. ಇನ್ನೂ ಹೊಸ ಅಧ್ಯಾಯ ಮಾಡಕ್ತೀವಿ, ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಿ ಅಂದಾಗ 1 ಲಕ್ಷ ರೂಪಾಯಿ ಕಾಲಾಗ ಹೆಂಡ್ರು ಮಕ್ಕಳು ತಾಯಿ ತಂದಿ ಬಿಟ್ಟು ಅಲ್ಲಿ ಹೋದ್ರೆ ಮುಂದೆ ಇಲ್ಲಿ ವ್ಯವಸ್ಥೆ ಹೆಂಗ? ನಮ್ಮ ಹುಟ್ಟಿಸಿದವ್ರ ಜೊತೆನೆ ನಾವು ಸಾಯು ಪರ್ಯಂತ ಇದೆಯಪ್ಪ, ಅದಕ್ಕಿಂತ ಸಂತೋಷ ಮತ್ತೇನದಿಲ್ಲಿ. ಎಲ್ಲಕ್ಕಿಂತ ಸಂತೋಷ ಅದು. ಮತ್ತು ಇನ್ನೊಂದು ಇಂಥ ನಿಸರ್ಗ ನಮ್ಮ ತೋಟದ ಸಿಕ್ಕಂಥದ್ದು ನಿಸರ್ಗ, ಒಳ್ಳೆ ನಿಸರ್ಗ ಎಲ್ಲಿ ಸಿಗಂಗಿಲ್ಲ. ಯಾವ ಸಿಟಿ ಪರಿಸ್ಥಿತಿ ಹೆಂಗದಪ್ಪ ಅಂದ್ರೆ, ಈ ಪಿಳ್ಳೆ ಹೊಲನಂಗೆ ಆಗ್ಬಿಟ್ಟದ, ಒಕ್ಕಲ್ತನ ಪಿಳ್ಳೆ. ಇದು ಎಂಥ ಫೀಲ್ಡ್ ಅದಪ್ಪ ಅಂದ್ರೆ, ಇದು ಭಗವಂತನೇ ನಮಗಿದು ಇದು 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 ಕೊಟ್ಟಂಗಿದು. ಆದಿ ಕಾಲದಿಂದ ಐತಲ್ರಿ ಇದು. ಇಲ್ಲ, ಇಂಥ ಫೀಲ್ಡ್ ಎಲ್ಲಿ ಸಿಗಂಗಿಲ್ಲ, ಯಾರ್ದು ಟೆಸ್ಸರ್ ಇಲ್ಲ. ಇದು ನಮ್ಮಷ್ಟು ನಾವು ಸ್ವಂತ ಮಾಡ್ಕೋಬಹುದು. ಈಗ ನೋಡ್ರಿ, 1 ತಿಂಗಳಿಗೆ 3-4 ಲಕ್ಷ ರೂಪಾಯಿ ಇನ್ಕಮ್ ಬರ್ತದಪ್ಪ ಅಂದ್ರೆ ಸಣ್ಣ ಮಾತು ಏನದನು. ತಾಯಿ ತಂದಿ ಜೊತೆನೆ ಇದ್ಕೊಂಡು ಈಗ ಬೆಂಗಳೂರು ಅಂತಲ್ಲಿ ಈಗ ಸಾಮಾನ್ಯ, ಈಗ ನನ್ನ ಮನಸ್ಸಿನಿಂದ ಹೇಳ್ತೀನಿ ನಿಮ್ಗೆ, ಪೇಸ ಆಗ್ಬೇಕಂತ ಮೊದಲಿಂದ ಆಸೆ ಇತ್ತು, ಇಲ್ಲತ್ತಲ್ಲ. ಯಾಕಂದ್ರೆ ಪೇಸ ಆಗ್ಬೇಕಂತ ಆಸೆ ಇತ್ತು ನಂದು. ಮೂಲ ಬೇರೆ ಏನು ಬೇಕಾಗಿಲ್ಲ, ಪೇಸಬಿನ ಆಗ್ಬೇಕಂತ ಆಸೆ ಇತ್ತು. ಬೆಂಗಳೂರು ಅಂತಲ್ಲಿ ಬೇಡ, ಬೇರೆ ಹೊರ ರಾಜ್ಯದಾಗೂ ಎಲ್ಲಿ ಡ್ಯೂಟಿ ಆಗ್ತಾರಲ್ಲಿ ಹೋಗಬೇಕು. ಬೆಂಗಳೂರಿಗೆ ಬೇಡ, ಮುಂಬೈಗೆ ನಮ್ದು ನೌಕರಿ ಅಂತ ತಿಳ್ಕೊ. ತಾಯಿ ತಂದಿಲ್ಲಿ ಲಾಸಂಗಿ ಹೋಗ್ಬಿಟ್ಟು ಅಲ್ಲಿ ನೌಕರಿ ಮಾಡ್ತೀರಿ. 1 ಲಕ್ಷ ರೂಪಾಯಿ ಸಂಬಳ ಕೊಟ್ರಪ್ಪ ಅಂದ್ರೆ ನನಗೆ ಬರೋಟಲ್ಲ. ಇಲ್ಲಿ 4 ಲಕ್ಷ ಬರ್ಲತ್ತದ ಅಂದ್ರೂ ಇನ್ನೂ ಬೇಕತ್ತ, ಇನ್ನೂ ತಲೆ ಕೆಡ್ಸ್ಕೊ ಹೋಗ್ತಿದ್ದೇವೆ. ಇನ್ನೂ ಹೊಸ ಅಧ್ಯಾಯ ಮಾಡಕ್ತೀವಿ, ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಿ ಅಂದಾಗ 1 ಲಕ್ಷ ರೂಪಾಯಿ ಕಾಲಾಗ ಹೆಂಡ್ರು ಮಕ್ಕಳು ತಾಯಿ ತಂದಿ ಬಿಟ್ಟು ಅಲ್ಲಿ ಹೋದ್ರೆ ಮುಂದೆ ಇಲ್ಲಿ ವ್ಯವಸ್ಥೆ ಹೆಂಗ? ನಮ್ಮ ಹುಟ್ಟಿಸಿದವ್ರ ಜೊತೆನೆ ನಾವು ಸಾಯು ಪರ್ಯಂತ ಇದೆಯಪ್ಪ, ಅದಕ್ಕಿಂತ ಸಂತೋಷ ಮತ್ತೇನದಿಲ್ಲಿ. ಎಲ್ಲಕ್ಕಿಂತ ಸಂತೋಷ ಅದು. ಮತ್ತು ಇನ್ನೊಂದು ಇಂಥ ನಿಸರ್ಗ ನಮ್ಮ ತೋಟದ ಸಿಕ್ಕಂಥದ್ದು ನಿಸರ್ಗ, ಒಳ್ಳೆ ನಿಸರ್ಗ ಎಲ್ಲಿ ಸಿಗಂಗಿಲ್ಲ. ಇಂಥ ಶುದ್ಧ ನೀರ, ಇಂಥ ಶುದ್ಧ ವಾತಾವರಣ ಎಲ್ಲಿ ಸಿಗಂಗಿಲ್ಲ. ಇದು ಎಂಥದ್ದು ವಾತಾವರಣಪ್ಪ, ಎಂಥ ಶುದ್ಧ ಕುಡಿಯುವ ನೀರಪ್ಪ ಅಂದ್ರೆ ಯಾವ ಪ್ರಧಾನಮಂತ್ರಿನೂ ನೀರು ಸಿಗಂಗಿಲ್ಲ. ಎಲ್ಲ ಪ್ರಧಾನಮಂತ್ರಿ ಅಂದ್ರೆ ಫಿಲ್ಟರ್ ನೀರು ಕುಡಿಬೇಕು. ಅಂಥ ಒಳ್ಳೆ ನೀರ, ಗಾಳಿ, ಬೆಳಕು ಇಲ್ಲಿ ಇಟ್ಕೋ. ಇಲ್ಲೇ ತಾಯಿ ತಂದೆ ಜೊತೆ ಇದ್ಕೊಂಡು ವರ್ಷಿಗಲ್ಲ ತಿಂಗಳಿಗೆ 3-4 ಲಕ್ಷ ರೂಪಾಯಿ ಆದಾಯ ತೊಗೋಬೇಕಾದ್ರೆ ಮತ್ತು ಇಂಥದ್ದು ಬಿಟ್ಟು ನಾವು ಮತ್ತೆಲ್ಲಿ ಹೋಗೋದು? ಇಲ್ಲಿ ಸ್ವಲ್ಪ ಯಾವುದೇ ಒಂದು ಬೆಳೆ ಮಾಡ್ಬೇಕಾದ್ರೆ ಮೊದಲ ಅದರದ್ದೇ ಆದಂಥದ್ದು ನಾವು ಅಧ್ಯಯನ ಮಾಡ್ಬೇಕು. ಒಮ್ಮೆ ಒಬ್ಬರು ಈ ಥರ ಮಾಡ್ರಪ್ಪ ಅಂತೇಳಿ ನಾವು ಒಮ್ಮೆ ನಿರ್ಣಯಕ್ಕೆ ಬರಬಾರ್ದು. ಅದ್ರ ಹಿಂದೆ ಫಸ್ಟ್ ಹಿಡ್ಕೊಂಡು ಏನದ ನಂತದ ಅದೆಲ್ಲ ಸಾರವಾಗಿ ತಿಳ್ಕೊಬೇಕು. ತಿಳ್ಕೊಂಡ ನಂತರ ಮಾಡೋದೇನು ಭಾಳ ಕಷ್ಟ ಅಲ್ಲ ಅದು.
ಪ್ರತಿ ವರ್ಷ ಸ್ವಲ್ಪ ಯಾರಿಗೆಲ್ಲ ಫಸ್ಟ್ ಟೈಮ್ ಸ್ವಲ್ಪ ಹೆವಿ ಹೋಗ್ತದ, ಮುಂದೆ ಮಾಡ್ಕೊತ ಹೋದಂಗೆ ಹಾಯಾಗಿ ಮಾಡ್ಬೋದು. ಫುಲ್ ಹಾಯಾಗಿ ಮಾಡ್ತೀನಿ ನೋಡ್ರಿ, ಏನು ತೊಂದರೆ ಇಲ್ಲ ರೀ. ಏನು ತೊಂದರೆ ಇಲ್ಲ, ಫುಲ್ ಹಾಯಾಗಿ ಮಾಡ್ತೀನಿ. ಇದೇನು ಭಾಳ ಭಾರವಾದ ಕೆಲಸ ಏನಲ್ಲ, ಯಾರು ಮೆಸ್ರಿ ಇಲ್ಲ, ಯಾರು ಗೈಡ್ ಕೊಡೋದು ಬೇಕಾಗಿಲ್ಲ. ಕೃಷಿ ತಜ್ಞನೇ ಹಾನಂದ್ರೂ ಕೃಷಿ ತಜ್ಞಗೆ ನಾನೇ ಜ್ಞಾನ ಅವನಿಗೆ ಹೇಳ್ತೀನಿ, ಅವರಿಂದ ನಮಗೇನು ಬೇಕಾಗಿಲ್ಲ ಅನ್ಬೋದು. ಯಾಕೆ ಅವ್ರ ಅನುಭವ ಭಾಳ ಕಡಿಮೆ ಇರೋದು. ಆ ಅನುಭವ ಪ್ರಕಾರ ಮಾಡಿದ್ರೆ ಒಂದು ಡಾಗ್ನೂ ಕಾಯಾಗಲ್ಲ. ಕೃಷಿ ತಜ್ಞರ ಪ್ರಕಾರ ಮಾಡಿದ್ರೆ, ಕೃಷಿ ತಜ್ಞರಿಗೆ ಯಾವುದೇ ರೀತಿಯಿಂದ ಅನುಭವ ಇಲ್ಲ, ಗೊಬ್ಬರದವ್ರಿಗೆ ಮಾಹಿತಿ ಇರೋಂಗಿಲ್ಲ, ಔಷಧಕ್ಕೂ ಮಾಹಿತಿ ಇರಲ್ಲ. ಇನ್ನೊಂದು, ನಮ್ಮ ಈ ನೆಲದೊಳಗೆ ಎಷ್ಟು ನೀರು ಬಿಡ್ಬೇಕು ಅನ್ನೋಂಥದ್ದು, ಈ ವಾತಾವರಣಕ್ಕೆ ಎಷ್ಟು ನೀರು ಬೇಕು ಅವ್ರಿಗೆ ಗೊತ್ತಾಗಂಗಿಲ್ಲ. ಬೆಂಗಳೂರಾಗ ಒಬ್ಬ ಬುಕ್, ಅಲ್ಲಿ ಕುತ್ತಲ್ಲಿ ಒಬ್ಬ ಬುಕ್ ತಯಾರು ಮಾಡಿ ಬಿಟ್ಟವ, ಇಲ್ಲಿ ನಂಬಲ್ಲಿ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಇದಕ್ಕೆ ನೀರು ಎಷ್ಟು ಬಿಡ್ಬೇಕು ಅನ್ನೋಂಥದ್ದು, ಈ ವಾತಾವರಣ ಹೆಂಗೆ ಅದ ಅನ್ನೋದು, ಕ್ಲೈಮೇಟ್ ತಂಪು ಎಷ್ಟು ಅದ, ಹೀಟ್ ಎಷ್ಟು ಅದ ಅನ್ನೋದು ಅವ್ನಿಗೆ ಗೊತ್ತಾಗಂಗಿಲ್ಲ. ಅದು ಇಲ್ಲಿ ಫೀಲ್ಡಿಗಿಳಿದು ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ ಅದು. ಹೀಗಾಗಿ ಇದು ಅವ್ರಿಗಿಂತಲೂ ಒಂದು ಕೈ ನಾವೇ ಜಾಸ್ತಿನೇ ಅನ್ಬೋದು. ಹೌದೌದು. ಅಂದ್ರೆ ಇಷ್ಟು ಹೆಮ್ಮೆಯಿಂದ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ, ಇವತ್ತಿನ ಜನ್ರೇಷನ್ ಎಲ್ಲಿ ಬಂದ ಪರಿಸ್ಥಿತಿ ಅಂದ್ರೆ 10,000 ಕೊಡ್ಲಿಕ್ಕೆ 20,000 ಕೊಡ್ಲಿಕ್ಕೆ ತಾಯಿ ತಂದಿನ ಬಿಟ್ಟು ನಮ್ಮ 3 ಬಿಟ್ಟು ಬೇರೆ ಕಡೆ ಹೊಲತಾರ ವಲಸೆ. ಏನಾಗ್ತದ, ಒಂದು ದಿನಕ್ಕೆ 10,000 ರೂಪಾಯಿ ಲಾಗೋಡೆ ಅದ. ಒಂದು ದಿನಕ್ಕೆ 10,000 ರೂಪಾಯಿ, ಒಂದು ದಿನಕ್ಕೆ 10,000 ರೂಪಾಯಿ ಲಾಗೋಡಿರೋ ಮುಂದೆ ಒಂದು ದಿನಕ್ಕೆ 10,000 ರೂಪಾಯಿ ಬಂದಂದ್ರೆ ದೊಡ್ಡ ಮಾತಿಲ್ಲ ಈಗ. ಇವತ್ತಿನ ಪರಿಸ್ಥಿತಿ ಹಂಗಾಗಿ ಬಿಟ್ಟದ. ಮತ್ತು ಸರಿಯಾಗಿ ಉನ್ನತ ನಾವು ಏನು ಬೇಕಾದಕ್ಕೆ ಸ್ವಂತ ನಾವೆಲ್ಲ ಜ್ಞಾನ ಪಡ್ಕೊಂಡು ಈ ಥರ ಮಾಡಿದ್ರೆ ಒಂದು ದಿನಕ್ಕೆ 10,000 ಇಲ್ಲ, ಒಂದು ದಿನಕ್ಕೆ 50,000 ರೂಪಾಯಿ ಗಳಿಕೆ ಮಾಡ್ಕೋಬೋದು ಆರಾಮ್. ಸುಮ್ಮ ತಮಾಷೆಗೆ ಹೇಳೋದಲ್ಲ ಇದು. ಇದು ನಮ್ಮಿಂದ 100 ಜನ ನೀವು ನೌಕರಿ ಬಿಟ್ಟು ಬರ್ಬೇಕು ನೀವು. ಇದು ಹೌದೌದು ಸರಿ. ಈಗ ನಿಮ್ದು ಟೋಟಲ್ 500 ನಿಂಬೆ ಗಿಡ ಅದ ಅಂತ ಹೇಳಿದ್ರಿ. ಹೌದು ಸರ್. ಅದಕ್ಕೆ ನೀವು ನೀರೆಲ್ಲ ಯಾವ ರೀತಿ ಪೂರೈಸ್ತೀರಿ? ಅಂದ್ರೆ ನಿಮ್ಗೆ ಹೊಂಡ ಇದೆಯೋ, ಬೋರ್ ಇದೆಯೋ? 1 ಎಕರೆ ಹೊಂಡ ಐತೆ ಸರ. ಒಂದು 2, 3, 4 ಬೋರ್ ಅದಾವ. ನೀರು ಅದಕ್ಕೆ ಎಷ್ಟು ಅವಶ್ಯ ಬರ್ತದೆ, ನೀರು ಉಳಲೆಕ್ಕ ನೀರು ನಾವು ಅದನ್ನು ಉಪಯೋಗ ಮಾಡ್ಕೋಬೇಕತ್ತೇನಿಲ್ಲ. ಎಷ್ಟು ಅವಶ್ಯದ ಅಷ್ಟೇ ನೀರು ಬಿಡ್ತೇವೆ ಅದಕ್ಕೆ. ಅದಕ್ಕೆ ನೀರು ಭಾಳ ಕಡಿಮೆ ಮತ್ತು ನೀರಿನ ಭಾಳ ಅವಶ್ಯಕತೆ ಇಲ್ಲ ಅದಕ್ಕೆ. ಈಗ ಏನು ಮೇನ್ ಬೇಕಪ್ಪ ಅಂದ್ರೆ ಔಷಧ ಗೊಬ್ಬರ ನಿರ್ವಹಣೆ ಭಾಳ ಪ್ರಾಮುಖ್ಯತೆ ಇದೆ ಅದಕ್ಕೆ. ನಿಂಬೆಗ್ರಿ ಔಷಧ ಗೊಬ್ಬರ ನಿರ್ವಹಣೆ ಭಾಳ ಮೇನ್ ಅದು. ಸರಿ. ಈಗ ಮತ್ತೆ ನೀರು ಬಿಡೋದು ಒಂದು ಭಾಳ ಮೇನ್ ಅದ. ಈಗ ಎಲ್ಲರೂ ಡ್ರಿಪ್ ಇಂದ ನೀರು ಪೂರೈಕೆ ಮಾಡ್ಬೇಕಂತ ಒಬ್ರು ಹೇಳ್ತಾರ, ಇಲ್ಲಾಂದ್ರೆ ಹರಿನೀರು ಬಿಡ್ಬೇಕಂತ ಒಬ್ರು ಹೇಳ್ತಾರ. ನಿಮ್ಗೆ ಹೆಂಗ ಅನ್ಸರ್? ಇದಕ್ಕೆ ನಮ್ಮ ಪ್ರಕಾರ, ನಮ್ಮ ಅನುಭವ ಪ್ರಕಾರ ಮಾತಾಡ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಈಗ ನಾವು ಮತ್ತೊಬ್ರದ್ದು ಅದನ್ನು ನಾವು ಇದು ಮಾಡ್ಕೊಳಕ್ ಬರಲ್ಲ. ಈಗ 15 ವರ್ಷದ ಪ್ಲಾಟ್ ಐತಿ. ಇದು 15 ವರ್ಷದ ಪ್ಲಾಟ್ ಐತಿ. 4-5 ವರ್ಷದ ಪ್ಲಾಟ್ ಥರ ಇದು ಅದ, ಪ್ರೆಸ್ ಅದ. ಯಾವುದೇ ಇದಕ್ಕೆ ತೊಂದರೆನೇ ಆಗಿಲ್ಲ. ಇದಕ್ಕೆ ಫೀಲ್ಡ್ ನೀರೇ ಬಿಟ್ಟಿಲ್ಲ ನಾವು, ಡ್ರಿಪ್ ನೀರೇ ಫಸ್ಟ್ ನೆಟ್ಕೊಂಡು. ಮತ್ತೆ ಏನು ತೊಂದರೆ ಆಗ್ಯದ್ರಿ ಈಗ? ಅನುಭವ ಪ್ರಕಾರ, ನಮ್ಮ ಅನುಭವ ಪ್ರಕಾರ ಹೋಗಮ್ಮ ಈಗ. ಹೌದಿಲ್ಲ? ಈಗ ಒಂದು ಗಿಡಕ್ಕೆ ಈಗ ಮೊದಲೇ ಸದ್ಯ ಈಗ ಜನವರಿಯಿಂದ ಜೂನ್ ಕರೆಕ್ಟಿಗೆ ಒಂದು ಗಿಡಕ್ಕೆ 4 ಡಾಗ ಹರಿದೇವು ಕಾಯಿ. ಈಗ ಮತ್ತೆ 4 ಡಾಗ ಹಾಕಿ ಕೂತದಪ್ಪ ಅಂದ್ರೆ ಒಂದು ವರ್ಷಕ್ಕೆ 7-8 ಡಾಗಪ್ಪ ಅಂದ್ರೆ ಮತ್ತೆ ಇನ್ನೇನು ಬೇಕೇ ಅದ? ಸಾಧ್ಯ ಇಲ್ಲಾರ ಮಾತಿದು. ಇದು ಸಾಧ್ಯ ಇಲ್ಲಾರ ಮಾತು, ಸುಮ್ ತಮಾಷೆ ಅಲ್ಲ ಮಾತಿದು. ಇಷ್ಟು ಕಾಯಿ ಆಗ್ಬೇಕಾದ್ರ ತಮಾಷೆ ಮಾತಲ್ಲ ಇದು. ಇದು ಅಷ್ಟು ಸಹಜವಾಗಿ ಆಗ್ಯದಂತ ತಿಳ್ಕೊಬೇಡಿ, ಕನ್ಸಿಡರ್ ಮಾಡ್ಬೇಡ್ರಿ ನೀವು. ಇದರಿಂದ ಭಾಳ ಕಷ್ಟ ಅದ. ಹೌದಿಲ್ಲ? ಇಲ್ಲಿ ಎಲ್ಲಾ ನಿಮ್ ವಿಡಿಯೋದೊಳಗೆ ಅಷ್ಟು ಸಾರವಾಗಿ ಹೇಳಕ್ಕಾಗಲ್ಲ. ಮೇನ್ ಪಾಯಿಂಟ್ಸ್ ಹೇಳ್ಬೇಕಾಗ್ತದ. ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರು ಕೃಷಿ ತಜ್ಞರು ನೀವೇನು ಗಾಬರಿಯಲ್ಕ್ ಹೋಗ್ಬೇಡ್ರಿ. 10 ಮಂದಿ ಕೃಷಿ ತಜ್ಞರು ಬಂದ್ರು ಈ ತರ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ನಿಮ್ಗೆ. ನಮ್ಮ ಪ್ಲಾಟ್ ಒಳಗೆ ಬರ್ರಿ ನೀವು, ನಿಮ್ಗೆ 10 ಗಿಡ ಕೊಡ್ತೀನಿ, ಇದ್ರಾಗ ಮಾಡಿ ತೋರಿಸ್ರಿ ನೀವು. ಸಾಧ್ಯನೇ ಆಗಲ್ಲ ಮಾಡ್ಲಿಕ್ಕೆ. ಒಂದು ವರ್ಷಕ್ಕೆ 7-8 ಡಾಗ ಕಾಯಿ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯನೇ ಇಲ್ಲ ಅದು. ಅದರಿಂದ ಎಷ್ಟು ಶ್ರಮ ಅದ ಅನ್ನೋದು ಮೊದಲ ತಜ್ಞರೇ ಅಧ್ಯಯನ ಮಾಡ್ಬೇಕು. ತಜ್ಞರು ಅಧ್ಯಯನ ಮಾಡಬೇಕು. ತಜ್ಞರು ಸಾವಿರಾರು ರೈತರಿಗೆ ಬೋಧನೆ ಮಾಡ್ಬೇಕು. ಅವರು ಪ್ರೆಸೆಂಟ್ ಇಲ್ಲಿ ಬಂದು ಫೀಲ್ಡಿಗೆ ಬಂದು ಅಲ್ಲಿ ಆಫೀಸ್ನಾಗ ಕೂತು ಬರೀ ಬುಕ್ಸ್ ಬರೆದ್ರೆ ನಿಗಂಗಿಲ್ಲದು. ಫೀಲ್ಡಿಗೆ ಬಂದು ಒಬ್ಬ ಪ್ರಜ್ಞಾವಂತ ರೈತ ಏನು ಮಾಡಿರ್ತಾನಂಥದ್ದು ಇಲ್ಲಿ ಕೇಳ್ಕೊಂಡು 100 ಮಂದಿ ರೈತರಿಗೆ ಸಜೆಷನ್ ಮಾಡಿ ಎಬ್ಬಿಸ್ಬೇಕು ಅವ್ರಿಗೆ. ಇವತ್ತು ನಮ್ಮ ಭಾರತ ದೇಶ ಕೃಷಿಕರ ದೇಶ. ಮತ್ತು ಇಂಥದ್ದು ಬಿಟ್ಟು ನೀವು ಗೌರ್ಮೆಂಟ್ದು ಆ ಸಬ್ಸಿಡಿ ಬರ್ತದ, ನಮಗಿದು ಬರಲಿ, ಯಾವುದು ಈಗೆಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ಪರಿಹಾರ ಬರಲಿ ಹುಡುಕಾಡ್ಕೊತ ಹೋದ್ರೆ ಅದು ಏನು ಸಾಲ್ತದ ನಮ್ಗದು? ಒಂದು 50,000 ರೂಪಾಯಿ ಕೊಟ್ರೇನು ಬಿಟ್ರೇನು 50,000 ರೂಪಾಯಿ ಎಷ್ಟು ಒಂದು ದಿನಕ್ಕೆ ನಮ್ಗೆ ಖರ್ಚು ಆಗ್ತದ? ಇದು ನಮ್ಗೆ ಶಾಶ್ವತ ಅಲ್ಲ ಇದು. ಸರಿ. ಇವಾಗ ಎಲ್ಲಿಗೆ ಅಂಟು ರೋಗ ಅದು ಬರ್ತಾವಲ್ಲ, ಅದಕ್ಕೆ ಯಾವ ರೀತಿ ಇದು ಮಾಡೋದ್ರೆ? ಪ್ರತಿ 15 ದಿನಕ್ಕೊಮ್ಮೆ ನೀವು ಸರಿಯಾಗಿ ಎಣ್ಣೆ ಹೊಡೆದ್ರೆ ಯಾವ ರೋಗನೂ ಬರೋದಿಲ್ಲ. ಪ್ರತಿ 15 ದಿನಕ್ಕೊಮ್ಮೆ ಎಣ್ಣೆ ಹೊಡೆದ್ರೆ ಯಾವ ರೋಗನೂ ಬರಲ್ಲ.
ಮತ್ತು ನೀರು ಬಿಡೋದ್ರಾಗ ಹೆಚ್ಚಕಮ್ಮ ಆಗಿ ಅಂಟ್ರೋಗ ಬರ್ತದೆ. ಓಹೋ 500 ಗಿಡದೊಳಗೆ ಒಂದೇ ಟೊಳ್ಳೆ ಒಣಗ್ಯದತ್ತ ಅಂದ್ರೆ ನಿಮ್ಗೆ ಹೇಳಿದ್ದು ಕೊಡ್ತೀನಿ. ಹೌದೌದ್ರಿ, ಎಲ್ಲ ಇಲ್ಲಿ ನೋಡಿದಲ್ರಿ, ಆ ಥರ ಏನು ಕಾಣಿಸಿಲ್ರಿ ನಮ್ಗೆ. ಒಬ್ಬೊಬ್ರು ಹೇಳ್ತಾರೆ ಸರ್ಕಾರಿ ಖಾಂತ ತಿಪ್ಪಿ ಖಾಂತ ಬಿಟ್ಟು ಸರ್ಕಾರಿ ಖಾಂತ ಹೋಗಿದ್ರೆ ಭಾಳಷ್ಟು ರೋಗ ಬರ್ತದೆ ಗಿಡಕ್ಕೆ ಹೇಳ್ತಾರೆ ಕೆಲವೊಬ್ರು. ಎಲ್ಲಿರದ ಪೂರ್ತಿ ನೋಡ್ರಿ ನೀವು 500 ಗಿಡದೊಳಗೆ ನೋಡಿದ್ರು ಎಲ್ಲಿ ಒಂದು ಒಣಗಿ ಟೊಳ್ಳೆ ಇಲ್ಲ, ಒಂದು ಗಿಡ ಗ್ಯಾಪ್ ಆಗಿಲ್ಲ. ಸರಿ, ಈಗ ನಾವಿರೋದು ಅಕ್ಟೋಬರ್ ಈ ಎಂಡಿಂಗ್ ಅಲ್ಲಿ ಇದೀವ್ರಿ. ನೀವು ಹೂ ಯಾವಾಗ ಹಿಡಿಸಿದ್ರಿ? ಒಮ್ಮೆ ಇಷ್ಟೊಂದು ಎಲ್ಲ ಪ್ರಾಡಕ್ಟ್ ಫಲಗಳು ಬಂದ್ಬಿಟ್ಟವಲ್ರಿ, ಇಷ್ಟೇ ಕಾಯಿ ಒಮ್ಮೆ ಯಾವಾಗ ಹೂ ಹಿಡಿಸಿದ್ರಿ? ಜೂನ್ ಜುಲೈ 2 ತಿಂಗಳ ಅದರದ್ದೇ ಆದಂಥದ್ದು ಒಂದು ಅದಕ್ಕೆ ಎಲ್ಲ ಔಷಧ ನಿರ್ವಹಣೆ ಮಾಡೀವಿ, ಗೊಬ್ಬರ ಔಷಧ. ಮುಂದೆ ಆಗಸ್ಟ್ ಸೆಪ್ಟೆಂಬರ್ಗೆ ಈ ಥರ ಹೂ ಬಿಟ್ಟ ಫುಲ್ ಹೂ ಬಿಟ್ಟಿತ್ತು. ಈಗ ಸದ್ಯ ನವಂಬರ್ ಈ ಥರ ಕಾಯತಿ. ಇದು ಮಾರ್ಚ್ಗೆ ಬರ್ತದೆ ನೋಡ್ರಿ, 1ನೇ ತಾರೀಕಿಗೆ, ಮಾರ್ಚ್ 1ನೇ ತಾರೀಕಿಗೆ. ಈಗ ಇದು 250 ಒಳಗೆ ಮಾರ್ಚ್ಗೆ ಎಷ್ಟು ಬರ್ತದೆ ಕನಿಷ್ಠಪ್ಪ ಅಂದ್ರೆ ನಮ್ಗೊಂದು 800 ಡಾಗ್ ಬರ್ಬೋದು. 800? ಇದು 250 ಒಳಗೆ. ಈಗ ಏನು ರೆಡಿ ಆಗೈತಿ ಇಷ್ಟ್ರಾಗೆ? ಇದು ಇಷ್ಟು ಏನೂ ಬೇಕಾಗಿಲ್ಲ, ಒಂದು ಜಾಸ್ತಿ ಬೇಕಾಗಿಲ್ಲ. ಈ 250 ಒಳಗೆ 800 ಡಾಗ್ ಬರೋ ಸಾಧ್ಯತೆ ಅದ. ಇನ್ನೂ 250 ಅದ, ಬೇರೆ ಅದ. ಈಗ ಏನಿಲ್ಲ, ಆವ್ರೇಜ್ ಬರೀ 2,000 ರೂಪಾಯಿ ಸಿಕ್ಕರೆ 14 ಲಕ್ಷ ಆಯ್ತು. 3,000 ಸಿಕ್ಕರೆ ಅದನ್ನ ರೇಟ್ ನಮ್ಮ ಡಿಪೆಂಡ್ ನಮ್ಮ ಹಣೆ ಬರ ಅಂದಂಗೆ. ಅದಲ್ಲ, ನಾವು ರೇಟಿನ ಬಗ್ಗೆ ಕೋಶಿಶ್ ಮಾಡೋದಿಲ್ಲ. ಮೊದಲ ಏನು ಮಾಡ್ಕೋಬೇಕು, ನಮ್ಮ ಹೊಲದೊಳಗೆ ಮಾಲ್ ಬೆಳೆ ಕಲಿಬೇಕು ನಾವು. ಇದು ಮಾಲ್ ಬೆಳೆಯಾರೆ ರೇಟಿ ಹುಡುಗಾಡ್ಕೋತೀವಿ ಅಂದ್ರೆ ಹೆಂಗಾಗ್ತಾರೆ? ಸರ್, ಈಗ ಹೊಸದಾಗಿ ಈಗ ಚಾಟ್ನಿ ಅದು ಮಾಡ್ತಾರಲ್ಲ ಸರ್, ಅದು ಯಾವ ಥರ? ಚಾಟ್ನಿ ಏನಿಲ್ರಿ, 2 ವರ್ಷಕ್ಕೊಮ್ಮ ಎಷ್ಟು ಒಣಗಿರ್ತಾವ ಅಷ್ಟೇ ತೆಗೆಯೋದು. ಜಾಸ್ತಿ ಹಸಿದು ಒಟ್ಟೆ ತೆಗಿಲಿಕ್ಕೆ ಹೋಗ್ಬೇಡ್ರಿ. ಹಸಿ ತೆಗೆದ್ರೆ ಅದಕ್ಕೆ ಇನ್ಫೆಕ್ಷನ್ ಆಗಿಬಿಡ್ತದೆ. ಒಂದು ತೆಗೆದ್ರೆ ಅಂದ್ರೆ ಮತ್ತೊಂದು ಒಣಗಿಬಿಡ್ತದೆ. ಹಸಿದ ಏನೋ ಅನಿವಾರ್ಯ ಕಾರಣ ಇದ್ರೆ ಹಸಿ ತೆಗಿಬೇಕು, ಒಟ್ಟು ತೆಗಿಯಬಾರ್ದು. ಅದು ಒಟ್ಟು ಎಷ್ಟು ಒಣಗ್ಯಾವ ಅಷ್ಟೇ ತೆಗಿಬೇಕು. ಈಗ ಹೊಸದಾಗಿ ನಮ್ಮ ಯುವಕರು ಕೃಷಿ ಕಡೆ ಬರ್ತಾರದು ನಾವು ನೋಡ್ತಿದ್ದೀವಿ. ಈಗ ಹೊಸದಾಗಿ ನಿಂಬೆ ಬೆಳೆ ಮಾಡುವ ನಮ್ಮ ಕೃಷಿಕರಿಗೆ ಯಾವ ರೀತಿ ಏನು ಸಜೆಸ್ಟ್ ಮಾಡ್ತಾರೆ? ಅವರು ಯೂಟ್ಯೂಬ್ನ ನೋಡ್ಕೊಳಕ್ಕೆ ಒಮ್ಮೆ ನಾವು ಇಷ್ಟ ಆತಂತ ಹೇಳಿ ಒಮ್ಮೆ ಫೀಲ್ಡಿಗೆ ಬಂದ್ರೆ ನಿಗಂಗಿಲ್ಲ. ಅದರದೇ ಆದಂಥ ಅಧ್ಯಯನ ಮಾಡ್ಕೋಬೇಕು ಮೊದಲ. ಅಂದ್ರೆ ಯಾರು ಅದರ ಎಕ್ಸ್ಪೀರಿಯನ್ಸ್ ಇರ್ತಾವ ಅವ್ರಿಗೆ ಭೇಟಿ ಆಗೋದು ಇದೇ ಅಂತಲ್ಲ, ಯಾವುದೇ ಮಾಡಲಿಕ್ಕ ಅದರದೇ ಒಂದು ಅಧ್ಯಯನ ಮಾಡ್ಕೋಬೇಕು ನಾವು. ಅದ್ರದ್ದು ಮೊದಲು ಹಿಡ್ಕೊಂಡು ಕೊನೆಯವರೆಗೂ ಅಧ್ಯಯನ ಮಾಡ್ಕೊಂಡು ಪೂರ್ಣ ಅನುಭವ ತಗೊಂಡೇ ಆ ಕೆಲ್ಸಕ್ಕೆ ಕೈ ಹಾಕಿದ್ರೆ ಒಳ್ಳೆ ಫಲಿತಾಂಶ ತೊಗೊಳಕ್ಕೆ ಅಡ್ಡಿಲ್ಲ.